ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಮಧ್ಯ ಕರ್ನಾಟಕ ಭಾಗದ ಒಂದು ದೊಡ್ಡ ಶಕ್ತಿ ಇವತ್ತು ನಮ್ಮನ್ನ ಬಿಟ್ಟು ಆಗಲಿದೆ. ಆ ಒಂದು ಪ್ರಭಾವಿ ಧ್ವನಿ ಇತ್ತಲ್ಲ, ಇವತ್ತು ಹುದುಗಿ ಹೋಗಿದೆ. ಮಾಜಿ ಸಚಿವ, ಹಾಲಿ ಶಾಸಕ, ರಾಜಕೀಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಿಧನರಾಗಿದ್ದಾರೆ. ಅವರ ಒಂದು ಅಗಲಿಕೆ ಇದೆಯಲ್ಲ, ಬಹುಶಃ ಇಂಥ ರಾಜಕಾರಣಿ ಕರ್ನಾಟಕದಲ್ಲಿ ಮುಂದೆ ಹುಟ್ಟುತ್ತಾರೋ ಇಲ್ವೋ ಆ ಪ್ರಶ್ನೆಯನ್ನು ಮೂಡಿಸಿದೆ. ನಾ ಭೂತೋ ನಾ ಭವಿಷ್ಯತಿ, ಇದಕ್ಕೆ ಪಕ್ಕ ಸೂಟ್ ಆಗುವಂಥ ಸಂದಿಗ್ಧತೆಯಲ್ಲಿ ಈಗ ರಾಜ್ಯ ಇದೆ. ಅಜಾತ ಶತ್ರು, ಕೊಡುಗೈ ದಾನಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನು ಕೂಡ ಮಾನವೀಯತೆ ಮೇಲೆ ಅವ್ರನ್ನ ಮಾತಾಡಿಸಿ, ಸತ್ಕರಿಸಿ, ಅವ್ರಿಗೆ ಸಹಾಯ ಹಸ್ತ ಚಾಚ್ತಾ ಇದ್ದಂಥ ಒಂದು ದೊಡ್ಡ ಚೇತನ ಶಾಮನೂರವರು. ಇವತ್ತು ಆ ಶಕ್ತಿನೇ ಕರ್ನಾಟಕದಿಂದ ಕಳೆದು ಹೋಗಿದೆ. ಅನೇಕ ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಶಿವಶಂಕರಪ್ಪ ಅವರು ಬಳಲ್ತಾ ಇದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ರಾಜಕೀಯ ಇತಿಹಾಸವನ್ನು ನೋಡ್ತಾ ಹೋದರೆ ಇಂಥ ದೊಡ್ಡ ಕುಟುಂಬಕ್ಕೂ, ಪ್ರಭಾವಿ ಕುಟುಂಬಕ್ಕೂ ಇಂಥ ಏರಿಳಿತಗಳಿತ್ತ ರಾಜಕೀಯದಲ್ಲಿ ಅಂತ ಅನ್ಸುತ್ತೆ. ಮೊದಲ ಬಾರಿಗೆ 1970ರಲ್ಲಿ, ಅಂದರೆ ಆಗ ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ನಗರಸಭಾ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸೋ ಮೂಲಕ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಸದಸ್ಯರು ಆಗಿದ್ರು, ಜೊತೆಗೆ ಆ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಸುಮಾರು 8 ವರ್ಷಗಳ ಬಳಿಕ ರಾಜಕೀಯನೇ ಬೇಡ ಅಂತ ಹೇಳಿ ಅವರೊಂದು ವಿರಾಮವನ್ನು ತೆಗೆದುಕೊಳ್ತಾರೆ. ಮತ್ತೊಮ್ಮೆ 1980ರಲ್ಲಿ ಮೊದಲ ಬಾರಿಗೆ 70ರಲ್ಲಿ ಎಂಟ್ರಿ ಕೊಡ್ತಾರೆ. ಅದಾದ ನಂತರ 1 ದಶಕದ ನಂತರ 1980ರಲ್ಲಿ ಅವರು ಮತ್ತೊಮ್ಮೆ ತಮ್ಮ ರಾಜಕೀಯ ವಿರಾಮ ಏನಿದೆ ಅದರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಅವರು ಎಂಟ್ರಿಯನ್ನು ಕೊಡ್ತಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅವರು ಪರಾಭವಗೊಂಡಿದ್ದರು. ನಂತರ 1994ರಲ್ಲಿ ಮೊದಲ ಬಾರಿಗೆ ಅವರು ದಾವಣಗೆರೆಯ ಶಾಸಕರಾಗಿ ಆಯ್ಕೆ ಆಗ್ತಾರೆ. 70ರಲ್ಲಿ ಎಂಟ್ರಿಯನ್ನು ಕೊಡ್ತಾರೆ. ಆದರೆ ಸುಮಾರು 24 ವರ್ಷಗಳ ನಂತರ ಅವರು ಮೊದಲ ಬಾರಿಗೆ ಶಾಸಕರಾಗ್ತಾರೆ. ಅಲ್ಲಿಂದ ಹಿಂದಿರುಗಿ ನೋಡಿದ್ದೇ ಇಲ್ಲ. ಸತತವಾಗಿ 6 ಬಾರಿ ಅವರು ಗೆದ್ಕೊಳ್ತಾ ಬರ್ತಾರೆ. 1994 ಜೊತೆಗೆ 2004ರಿಂದ ಶುರುವಾದಂಥ ಇವರ ನಾಗಾಲೋಟ ಇವತ್ತಿಗೂ ಮುಂದುವರೆದಿದೆ. ಈಗ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ರಾಜಕೀಯ ಶಕ್ತಿ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಶಕ್ತಿ, ಪ್ರಭಾವಿ ಶಕ್ತಿ ಇವತ್ತು ಕುಗ್ಗಿ ಹೋಗಿರುವಂಥದ್ದು, ನಮ್ಮಿಂದ ದೂರ ಆಗಿರುವಂಥದ್ದು, ಶಾಮನೂರ್ ಅವರ ಬಗ್ಗೆ ಹೇಳೋ ಹಾಗಿದ್ರೆ ಮೇಡಮ್. ಶಾಮನೂರ್ ಶಿವಶಂಕರಪ್ಪಾಜಿಯವರು ಮೊದಲನೇದಾಗಿ ಅವರು ನಮ್ಮ ಸಮಾಜದ ಹಿರಿಯರು. ಹೌದು. ನಮ್ಮ ಸಮಾಜವನ್ನ ಯಾವತ್ತಿದ್ರೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ, ಅವ್ರ ಕೊಡುಗೆ ಬಹಳಷ್ಟಿದೆ. ಇನ್ನು ರಾಜಕೀಯವಾಗಿ ಹೇಳೋದಾದ್ರೆ ಅವರು ಬಹಳಷ್ಟು ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಟ್ರೆಜರರ್ ಅಂತ ಕೆಲಸ ಮಾಡಿದಂಥವ್ರು. ಹಿರಿಯ ಮುತ್ಸದ್ದಿ ರಾಜಕಾರಣಿ, ಅಜಾತ ಶತ್ರು. ಅವ್ರಿಗೆ ಯಾರು ಪಕ್ಷವಾಗಿ ಅವ್ರ ಮೇಲೆ ಗೌರವ ಆಗ್ಲಿ, ಪ್ರೀತಿ ಆಗ್ಲಿ ಎಲ್ಲರೂ ಕೂಡ ಇಟ್ಕೊಂಡಂತವ್ರು. ಹಿರಿಯ ಬಹಳಷ್ಟು ಭಾವನಾತ್ಮಕ ಜೀವಿಯಾಗಿದ್ರು. ಮಠ ಮಾನ್ಯರು, ದೇವಸ್ಥಾನಗಳು ದೇವ್ರು ಅಂದ್ರೆ ಒಂಥರ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ಕೊಂಡು ಎಲ್ಲ ಮಠಾಧೀಶರಿಗೆ ಬಹಳಷ್ಟು ಮರ್ಯಾದೆಯನ್ನ ಕೊಟ್ಟು ಅವ್ರನ್ನ ನೋಡಿ ನಾವು ಸುಮಾರು ಕಲ್ತಿದ್ದೀವಿ. ಅತ್ಯಂತ ಹಿರಿಯ ಜೀವಿ. ಅವರು ದೈವಾಧೀನರಾಗಿದ್ದಾರೆ ಅಂತ ಕೇಳೋದು ನಿಜವಾಗ್ಲು. ಯಾಕಂದ್ರೆ ವಯೋಸಹಜ ಎಲ್ರೂ ಒಂದು ದಿನ ಹೋಗ್ಲೇಬೇಕು. ಆದ್ರೆ
ಒಳ್ಳೆಯವರು, ಇನ್ನೊಂದ್ ಸ್ವಲ್ಪ ಕಾಲ ಸಮಾಜ ಸೇವೆಯಲ್ಲಿ ನಮ್ಮೆಲ್ಲರ ಜೊತೆಲಿ ಇರ್ಬೇಕಾಗಿತ್ತು ಅಂತ ಹೇಳಿ ಅನ್ಸುತ್ತೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಈಗ ಮೇಡಮ್, ಸುದೀರ್ಘವಾದಂಥ ದಶಕಗಳಿಂದ ಇನ್ಫ್ಯಾಕ್ಟ್ ಅವರು ಹಾಗೂ ರಾಜಕೀಯ ಲೋಕ ಎರಡೂ ಕೂಡ ಬೆಸ್ತ್ಕೊಂಡಿರುವಂಥದ್ದು. ಸೊ ನಿಮ್ಮನ್ನು ಬಹುಶಃ ತುಂಬ ದಿನಗಳಿಂದ ವರ್ಷಗಳಿಂದ ನೋಡಿರ್ತಾರೆ. ನಿಮಗೇನಾದರೂ ಇದು ಒಂದು ಮರೆಯೋಕ್ಕಾಗದಿರುವಂಥ ಒಂದು ಇನ್ಪುಟ್ ಕೊಡುವಂಥದ್ದು, ಅಥವಾ ಈ ರೀತಿ ಮಾಡ್ತಿದ್ದೀರಿ ತಿದ್ಕೊಳ್ಳಿ ಅಂತ ಏನಾದರೂ ಆ ರೀತಿಯಾಗಿ ಬುದ್ಧಿವಾದವನ್ನು ಹೇಳಿದ್ರಾ ಮೇಡಮ್? ಇಲ್ಲ, ಸುಮಾರು ವಿಚಾರಗಳಲ್ಲಿ ನಾವು ಜೊತೆಯಲ್ಲೇನೆ ಕೆಲಸ ಮಾಡಿದ್ದೀವಿ. ಪಕ್ಷದ ವೇದಿಕೆ ಮೇಲೂ ಕೂಡ ಭೇಟಿ ಆಗ್ತಾ ಇದ್ವಿ, ಸಮಾಜದ ವೇದಿಕೆ ಮೇಲೆ ಕೂಡ ಭೇಟಿ ಆಗ್ತಾ ಇದ್ವಿ. ಅವ್ರು ಯಾವಾಗಿದ್ರು ಒಂದೇ ಮಾತನ್ನ ಹೇಳ್ತಾ ಇದ್ರು, ಬಹಳಷ್ಟು ಸಮಾಧಾನದಿಂದ ಹೋಗ್ಬೇಕು, ಒಳ್ಳೇದಾಗತ್ತೆ, ಸಮಾಜ ಯಾವಾಗಿದ್ರು ಈ ಹಿಂದೆನೆ ಇರುತ್ತೆ, ಆದ್ರೆ ಸಮಾಜಕ್ಕೋಸ್ಕರ ತಾವೆಲ್ಲ ಇರಬೇಕು ಅನ್ನುವಂತ ಮಾತನ್ನ ಯಾವಾಗಿದ್ರು ಹೇಳ್ತಾ ಇದ್ರು. ಆ್ಯಂಡ್ ನೀವು ಸಮಾಜದ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಮಾಜದ ವಿಷಯ ಬಂತು ಅಂತಂದರೆ ಅವ್ರು ಯಾರಿಗೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ. ಅದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಹೌದು 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 ಹೌದು. ಯಾಕಂದ್ರೆ ಏನೋ ಹೊರತು ಸಮಾಜದ ಬಗ್ಗೆ ಅಷ್ಟೊಂದು ಕಾಳಜಿ ಗೌರವ ಇಟ್ಕೊಂಡಿದ್ರು. ಅವ್ರ ಬಗ್ಗೆ ಒಂದು ಇದು ನಮ್ ದೊಡ್ಡ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ರೈತ ಸಮಾಜ ಬಹಳಷ್ಟು ದೊಡ್ಡ ಸಮಾಜ. ಅದರ ಅಧ್ಯಕ್ಷರಾಗಿ ಹಿರಿಯ ಜೀವಿಗಳು ರೈಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.